ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತಿ ಅಡ್ಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ನಮ್ಮ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾವು ಮೆಜೆಸ್ಟಿಕ್ ಹತ್ರ ಇರುವ ಚಿಕ್ಕಪೇಟೆ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಆ ಚಿಕ್ಕಪೇಟೆಗೆ ನಾವು ನಮ್ಮ ಮನೆಯ ಬಸ್ ಸ್ಟ್ಯಾಂಡಿಂದ ಮೆಜೆಸ್ಟಿಕ್ ಬಸ್ಸನ್ನು ಹತ್ಕೊಂಡು ನಾವು ಚಿಕ್ಕಪೇಟೆಯ ಕಡೆಗೆ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಹಾಗೆ ನಾವು ಚಿಕ್ಕಪೇಟೆಗೆ ತಲುಪಿದ್ವಿ. ಮೈಸೂರು ಬ್ಯಾಂಕ್ ಹತ್ರ ಇಳಿದು ನಾವು ಚಿಕ್ಕಪೇಟೆಯ ಒಳಭಾಗಕ್ಕೆ ಹೋಗ್ತಾ ಇರೋ ಅಂಥದ್ದು. ನೋಡಿ, ಅಕ್ಕಪಕ್ಕ ಒಂದು ಕಡೆ ವಾಚಸ್ ಇದೆ, ಇನ್ನೊಂದು ಕಡೆ ಹೆಲ್ಮೆಟ್ಸ್ ಇದೆ. ಎರಡೂ ಬದಿಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಅಲ್ಲಿ ಫ್ರೂಟ್ಸನ್ನು ಇಟ್ಕೊಂಡಿದ್ದಾರೆ, ಒಂದು ಕಡೆ ಫ್ಲವರ್ಸ್ ಕೂಡ ಇದೆ, ಹಾಗೆ ಮೊಬೈಲ್ ಕವರ್ಗಳು ಕೂಡ ಇದೆ. ಹಾಗೆ ಇನ್ನೊಂದು ಕಡೆ ಬುಕ್ಸನ್ನು ಇಟ್ಕೊಂಡಿದ್ದಾರೆ. ಆಗಿನ್ನೂ ಕ್ರೌಡು ಶುರುವಾಗ್ತಾ ಇತ್ತು, ಮಧ್ಯಾಹ್ನ ಟೈಮ್ ಹೋಗಿರೋದು, ಸಂಡೇ ಅಲ್ವಾ. ಇನ್ನೊಂದು ಕಡೆ ನೋಡಿ, ಕ್ರಿಸ್ಟಲ್ಸ್ ಇದೆ, ಹಾಗೆ ಶಂಕು ಇದೆ, ಇಟ್ಕೊಂಡಿದ್ದಾರೆ. ಹಾಗೆ ಇನ್ನೂ ಕೆಲವೊಂದು ಶಾಪ್ಗಳು ಇರಲಿಲ್ಲ. ನೋಡಿ, ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಕೂಡ ಇದೆ. ಹಾಗೆ ಹೋಗ್ತಾ ಹೋಗ್ತಾ ನೋಡಿ, ನಮಗೆ ಕಾಣಿಸ್ತಾ ಇದೆಯಲ್ಲ, ಇನ್ನು ಇಲ್ಲಿಂದ ನಮಗೆ ಪ್ರತಿಯೊಂದು ಕಡೆನೂ ಬುಕ್ಸಸ್ಸೇ ಕಾಣಿಸುತ್ತೆ. ಯಾವ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಬುಕ್ಸು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಹಾಗೆ ಬುಕ್ಸಸ್ ಇನ್ನೂ ಇದೆ. ನೋಡಿ, ಅಲ್ಲಿ ಗಾಡಿಗಳಲ್ಲಿ ಫ್ರೂಟ್ಸ್ ಇಟ್ಕೊಂಡಿದ್ದಾರೆ, ಕೆಲವರು ತರಕಾರಿಯನ್ನು ಇಟ್ಕೊಂಡಿದ್ದಾರೆ. ಹಾಗೆ ನೋಡಿ, ನಾವು ಮುಂದೆ ಹೋದಂತೆ ಎಲ್ಲ ಒಂದು ಕಡೆ ಜ್ಯೂಸ್ ಶಾಪ್ ಕೂಡ ಇದೆ. ಹಾಗೆ ಕೆಲವೊಂದು ಅಂಗಡಿಗಳನ್ನು ಮುಚ್ಚಿದ್ದಾರೆ, ಕೆಲವೊಂದು ಅಂಗಡಿಗಳನ್ನು ತೆರೆದಿದ್ದಾರೆ. ಹಾಗೆ ಪ್ರತಿಯೊಂದು ಅಂಗಡಿಯಲ್ಲಿ ಅಲ್ಲಿ ಮುಂದೆ ಹೋದಂತೆ ಒಂದು ಹಂತದವರೆಗೂ ಬುಕ್ಸ್ಗಳ ಶಾಪೇ ಇರೋದು. ಪ್ರತಿಯೊಂದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಬುಕ್ಸ್ಗಳು ಅಲ್ಲಿ ಸಿಗುತ್ತೆ. ಎಲ್ಲೆಲ್ಲಿಂದನೋ ಬಂದ್ಬಿಟ್ಟು ಬುಕ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊತಾರೆ. ಇಂಗ್ಲೀಷ್ ನಾವೆಲ್ಸ್ ಕೂಡ ಸಿಗುತ್ತೆ, ಕನ್ನಡ ಕತೆ ಬುಕ್ಗಳು ಸಿಗುತ್ತೆ, ಭಗವದ್ಗೀತೆ ಬುಕ್ಸ್ಗಳು ಸಿಗುತ್ತೆ. ಪ್ರತಿಯೊಂದು ಪುಸ್ತಕಗಳು ಕೂಡ ಅಲ್ಲಿ ಸಿಗುತ್ತೆ. ಇಲ್ಲಿ ಒಂದು ಹಂತದವರೆಗೂ ಬರೀ ಬುಕ್ ಸ್ಟಾಲೇ ಇದೆ ಅಂತಲೇ ಹೇಳ್ಬೋದು. ಕಾಲೇಜು ಹುಡುಗರು, ಕಾಲೇಜ್ ಹುಡುಗಿಯರು ಪ್ರತಿಯೊಬ್ಬರು ಬಂದು ಅಲ್ಲಿ ಬುಕ್ಸನ್ನು ಪರ್ಚೇಸ್ ಮಾಡ್ತಾರೆ. ಹಾಗೆ ಅಲ್ಲೇ ಅಕ್ಕಪಕ್ಕದಲ್ಲೇ ತಮ್ಮ ವೆಹಿಕಲ್ಸ್ ಅಂದರೆ ಬೈಕ್ಗಳನ್ನು ಪಾರ್ಕಿಂಗ್ ಮಾಡ್ಕೊಂಡಿರ್ತಾರೆ. ಹಾಗೆ ಮುಂದೆ ಹೋಗ್ತಾ ನೋಡ್ತಾ ಹೋಗ್ತಾ ಇದ್ದೀವಿ. ಇದ್ದೀರಾ ಅಲ್ವಾ ಫ್ರೆಂಡ್ಸ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಶುರುವಾಯಿತು ಅಲ್ವಾ. ಎಲ್ಲಿ ನೋಡಿದ್ರು ವರಮಹಾಲಕ್ಷ್ಮಿಯ ವಿಗ್ರಹಗಳದ್ದೇ ಹಾವಳಿ. ಹಾಗೆ ನೋಡಿ, ಅಲ್ಲಿ ಕೆಳಗಡೆ ಬ್ಯಾಗ್ಸ್ಗಳು ಕೂಡ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಪ್ರತಿಯೊಂದು ಬ್ಯಾಗ್ಗಳು ಕೂಡ ಸಿಗುತ್ತೆ. ಲಂಚ್ ಬ್ಯಾಗು, ಲಗೇಜ್ ಬ್ಯಾಗು, ಹಾಗೆ ಟೇಬಲ್ ಕವರು, ಫ್ರಿಡ್ಜ್ ಕವರು ಪ್ರತಿಯೊಂದು ಕೂಡ ಅಲ್ಲಿ ಸಿಗುತ್ತೆ. ಹಾಗೆ ಅಲ್ಲಿ ವೆರೈಟಿ ಬ್ಯಾಗುಗಳು ಅಂದರೆ ವಯರಿಂದ ಹೆಣೆದಿರ್ತಕ್ಕಂಥದ್ದು, ಉಲ್ಲನ್ನು ವಯರ್, ವಿಧವಾದ ಬ್ಯಾಗ್ಗಳನ್ನ ಹೆಣೆದಿರ್ತಾರಲ್ಲ, ಆ ಬ್ಯಾಗ್ಗಳ ಕಡೆ ನಾವು ಬಂದ್ವಿ. ಅಲ್ಲಿ ಒಂದು ಚಿಕ್ಕ ಬ್ಯಾಗು ಇಷ್ಟ ಆಯಿತು. ಸೊ ಆ ಬ್ಯಾಗನ್ನು ಅಲ್ಲಿ ನಾನು ಪರ್ಚೇಸ್ ಮಾಡಿಕೊಂಡೆ. ಆ ಬ್ಯಾಗ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಡ್ರೆಸ್ ಅಂದರೆ ಹೇಳಬೇಕಾ, ಹೆಣ್ಮಕ್ಳಿಗೆ ಬಟ್ಟೆಗಳು, ಒಡವೆಗಳು ಅಂತ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಹಾಗೆ ಅಲ್ಲಿ ಟಾಪ್ಗಳನ್ನು ನೋಡ್ತಾ ಇದ್ದೆ. ಅಲ್ಲಿ ಒಂದು ಟಾಪನ್ನು ನೋಡಿದೆ. ಆ ಟಾಪ್ ಬೆಲೆ ಬಂದು 250 ರುಪೀಸು. ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲೇ ಪಕ್ಕದಲ್ಲಿ ಪೂಜಾ ಐಟಮ್ದು ಅಂಗಡಿ ಇತ್ತು. ಸೊ ಪೂಜಾ ಐಟಮ್ಗಳ ಅಂಗಡಿ ಪ್ರತಿಯೊಂದು ವಸ್ತುಗಳನ್ನು ಆಚೆ ಕೂಡ ಡಿಸ್ಪ್ಲೇ ಕೂಡ ಇಟ್ಟಿದ್ದಾರೆ. ನೋಡಿ, ದೀಪದಿಂದ ಅಲ್ಲಿ ಕಾಣಿಸ್ತಾ ಇದೆ. ನೋಡಿ, ಪೂಜಾ ಶಾಪ್ಗಳಲ್ಲಿ ದೊಡ್ಡ ದೊಡ್ಡ ದೀಪಗಳನ್ನು ಆಚೆ ಡಿಸ್ಪ್ಲೇ ಇಟ್ಟಿದ್ದಾರೆ. ಹಾಗೆ ಆನೆಯ ವಿಗ್ರಹಗಳು ಕೂಡ ಅಲ್ಲಿ ಆಚೆ ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾನು ಒಳಗಡೆ ಆ ದೊಡ್ಡ ದೊಡ್ಡ ದೀಪಗಳಿದೆಯಲ್ಲ, ಆ ದೀಪಗಳು ಎಷ್ಟು ರೇಟು ಅಂತ ಒಳಗಡೆ ಹೋಗಿ ಕೇಳೋದಕ್ಕೆ ಅಂತ ಹೋಗಿದ್ದೆ. ಹಾಗೆ ಒಳಗಡೆ ಒಂದು ದೀಪದ ಬೆಲೆ ಎಷ್ಟು ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಅಲ್ಲೇ ಅಕ್ಕಪಕ್ಕದಲ್ಲಿ ನೋಡಿ, ವೆರೈಟಿ ಆದಂತಹ ಡ್ರೆಸ್ಸಸ್ಗಳು, ಟೀ ಶರ್ಟ್ಸ್ಗಳು, ಸ್ವೆಟರ್ಗಳು ಪ್ರತಿಯೊಂದು ಕೂಡ ನಾವು ನೋಡಬಹುದು. ನೋಡಿ, ಹಾಗೆ ನೋಡ್ತಾ ಪ್ರತಿಯೊಂದು ಕಡೆಯೂ ನೋಡಿಕೊಂಡು ಹೋಗ್ತಾ ಇದ್ವಿ.
ಹೋಗ್ತಾ ಇದ್ವಿ ಇನ್ನೇನೇನು ತೊಗೋಬೋದು ಅಂತ ಹೇಳಿ. ಅಲ್ಲೇ ಸಿಹಿ ತಿಂಡಿಗಳು, ಚಕ್ಕಲಿ, ನಿಪ್ಪಟ್ಟು, ಬೆಣ್ಣೆ ಮುರುಕು, ಕೋಡುಬಳೆ ಪ್ರತಿಯೊಂದು ಕೂಡ ಅಲ್ಲಿ ಸೇಲ್ ಮಾಡ್ತಾಯಿದ್ರು. ನೋಡಿ ಜನ ಕೂಡ ತೊಗೊತಾ ಇದ್ದಾರೆ. ನಾವು ಕೂಡ ಅಲ್ಲಿಗೆ ಹೋದ್ವಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಪ್ರತಿಯೊಂದು ತಿಂಡಿಗಳು ಕೂಡ ಅಲ್ಲಿ ಸಿಗತ್ತೆ. ಹಾಗೆಯೇ ನೆಕ್ಸ್ಟ್ ಹಾಗೆ ಮುಂದೆ ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲೇ ಮುಂದೆ ನಾವು ಬರ್ತಾ ಇದ್ದೀವಿ. ಅಲ್ಲಿ ಕೆಲವೊಂದು ಸ್ವೆಟರ್ಗಳನ್ನೆಲ್ಲ ಮಾರ್ತಾ ಇದ್ದಾರೆ. ಅಂದರೆ ಚಿಕ್ಕದಲ್ಲ, ತುಂಬ ಲಾಂಗ್ ಲೆಂತ್ ಸ್ವೆಟರ್ಸ್ಗಳು ಕೂಡ ಅಲ್ಲಿ ಸಿಗ್ತಾ ಇದ್ವು. ಒಂದೊಂದು ಸ್ವೆಟರ್ನ ಬೆಲೆ ಬಂದು 200 ರೂಪೀಸ್ ಹೇಳ್ತಾ ಇದ್ರು. ಅದೇ ನೋಡಿ ತೋರಿಸ್ತಾ ಇದ್ದಾರೆ. ಎಷ್ಟೊಂದು ಚೆನ್ನಾಗಿದೆ ಆ ಸ್ವೆಟರ್ಸ್ಗಳು. ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲೂ ಕೂಡ ಮತ್ತೆ ಬೇರೆ ವೆರೈಟಿ ಆಫ್ ಕುರ್ತೀಸನ್ನು ನೋಡಬಹುದು. ಹಾಗೆ ಅಕ್ಕಪಕ್ಕದಲ್ಲಿ ಕೆಲವರು ವೆಜಿಟೇಬಲ್ಸ್ ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ನೋಡಿ ಅಲ್ಲೇ ಗಂಡು ಮಕ್ಕಳಿಗೆ ಬೇಕಾದಂಥ ಸೂಟ್ಸ್ ಆ ಶಾಪ್ ಕೂಡ ಅಲ್ಲೇ ಇದೆ. ಅಲ್ಲೇ ನೋಡಿ ವೆರೈಟಿ ಟಾಪ್ಸ್ಗಳು ಕೂಡ ನಾವು ನೋಡಬಹುದು. ಮತ್ತು ಅಲ್ಲೇ ನೋಡ್ತಾ ಹೋದರೆ ಕೆಲವೊಂದು ಗೌನ್ಗಳು ಕೂಡ ಅಲ್ಲೇ ನೋಡಬಹುದು. ಹಾಗೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಹೆಣ್ಮಕ್ಳಿಗೆ ಬೇಕಾದಂತಹ ಆ್ಯಕ್ಸಸರೀಸ್ ಅಂದರೆ ಕ್ಲಿಪ್ಸ್ ಆಗಿರ್ಬೋದು, ಸರ ಆಗಿರ್ಬೋದು, ಹೇರ್ ಪಿನ್ ಆಗಿರ್ಬೋದು, ಹೇರ್ ಬ್ಯಾಂಡ್ ಆಗಿರ್ಬೋದು, ಅಲ್ಲೆಲ್ಲ ವೆರೈಟಿಗಳು ಕೂಡ ಇತ್ತು. ಹಾಗೆ ಅಲ್ಲಿ ಕೂಡ ನಾವು ಹೇರ್ ಕ್ಲಿಪ್ಪು, ಹೇರ್ ಬ್ಯಾಂಡು ಅವುಗಳನ್ನು ರೇಟ್ ಎಷ್ಟು ಅಂತ ಕೇಳಿ ಆದಮೇಲೆ ಅವುಗಳನ್ನು ನಾನು ಕೂಡ ಹೇರ್ ಬ್ಯಾಂಡ್, ಹೇರ್ ಕ್ಲಿಪ್ಸ್ಗಳನ್ನು ಕೂಡ ನಾನು ತೊಗೊಂಡೆ. ನೋಡಿ ಅಕ್ಕಪಕ್ಕ ಎಲ್ಲ ಜನಗಳು ಕೂಡ ತೊಗೊತಾ ಇದ್ದರು. ಹಾಗೆಯೇ ಸ್ವಲ್ಪ ಮುಂದೆ ದೂರ ಹಾಗೆ ನಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲೇ ಡ್ರೀಮ್ ಕ್ಯಾಚರನ್ನು ಕೂಡ ಮಾರ್ತಾ ಇದ್ದರು. ನಾವು ಆ ಡ್ರೀಮ್ ಕ್ಯಾಚರ್ ಎಷ್ಟು ಏನು ಅಂತ ಕೇಳ್ತಾ ಇದ್ವಿ. ಅವರು ಕೂಡ ಒಂದಕ್ಕೆ 180 ರೂಪೀಸ್ ಅಂದರೆ 180 ರೂಪಾಯಿ ಅಂತ ಹೇಳ್ತಾ ಇದ್ರು. ಸೊ ಅವುಗಳನ್ನು ಕೂಡ ನಾವು ಪರ್ಚೇಸನ್ನು ಮಾಡಿಕೊಂಡ್ವಿ. ಹಾಗೆ ಮುಂದೆ ಹೋಗ್ತಾ ಅಲ್ಲೇ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಪ್ರತಿಯೊಂದು ಐಟಮ್ ಇಲ್ಲಿ ನೋಡಿ, ಚಿಕ್ಕ ಮಕ್ಕಳ ಬಟ್ಟೆಗಳು ಕೂಡ ಎಷ್ಟು ವೆರೈಟಿಯಾಗಿ ಎಲ್ಲ ಏಜ್ಗಳ ಮಕ್ಕಳ ಬಟ್ಟೆಗಳು ಹಾಗೆ ಇನ್ನರ್ ವೇರ್ಸ್ಗಳು ಕೂಡ ಸಿಗುತ್ತೆ. ಹಾಗೆ ನೋಡಿ ಇಲ್ಲಿ ಪ್ರತಿಯೊಂದು ವಸ್ತು ಕೂಡ ಕಡಿಮೆ ಬೆಲೆಗೆ ಸಿಗುತ್ತೆ. ಹಾಗೆ ಪ್ರತಿಯೊಂದು ವಸ್ತುಗಳನ್ನು ಕೂಡ ನಾವು ಇಲ್ಲಿ ತಗೋಬಹುದು. ನಮ್ಮ ರೀಸನಬಲ್ ಅಂದರೆ ನಮ್ಮ ಬಜೆಟ್ಗೆ ತಕ್ಕಂತೆ ಇಲ್ಲಿ ನಾವು ನಮ್ಮ ಬಟ್ಟೆಗಳು, ಆಕ್ಸೆಸರೀಸ್ ಎಲ್ಲ ಅದನ್ನು ತಗೋಬೋದು. ಹಾಗೆ ಅಲ್ಲೇ ಪಕ್ಕದಲ್ಲೇ ಪಿಂಗಾಣಿಯ ವಸ್ತುಗಳನ್ನು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಿಂಗಾಣಿ ವಸ್ತುಗಳು ಅತ್ಯಂತ ಕಡಿಮೆ ಬೆಲೆ ಸಿಗುತ್ತೆ. ಟೀ ಲೋಟಗಳನ್ನು ನೋಡ್ತಾ ಇದ್ದೀರಾ ಅಲ್ವಾ. ಹಾಗೆ ನೋಡಿ ಒಂದು ಕಡೆ ಡ್ರ್ಯಾಗನ್ ಫ್ರೂಟ್ಸು ಕೂಡ ಸೇಲನ್ನು ಮಾಡ್ತಾ ಇದ್ದಾರೆ. ಒಂದು ಡ್ರ್ಯಾಗನ್ ಫ್ರೂಟು 100 ರೂಪಾಯಿಯನ್ನು ಹೇಳ್ತಾ ಇದ್ದಾರೆ. ಹಾಗೆ ಹಂಗೆ ಮುಂದೆ ಹೋಗ್ತಾ ನೋಡಿ ಅಕ್ಕಪಕ್ಕ ಎಲ್ಲ ರೀತಿಯ ಬಟ್ಟೆಗಳು, ಸ್ವೆಟರ್ಗಳು, ಹಾಗೆ ನೋಡಿ ಅವರೆಕಾಯಿಗಳು ಕೂಡ ಮಾರ್ತಾ ಇದ್ದಾರೆ. ಹಾಗೆ ಅಲ್ಲಿ ದೇವರ ಪೀಠಗಳು ಕೂಡ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಅಲ್ಲಿ ಗಂಡು ಮಕ್ಕಳಿಗೆ ಅಂದರೆ ಮದುವೆ ಆಗುವ ಗಂಡು ಮಕ್ಕಳಿಗೆ ಅಂದರೆ ಯಾರಿಗೆ ಬೇಕೋ ಅವ್ರಿಗೆ ವಿವಿಧ ರೀತಿಯಲ್ಲಿ ಶೇರ್ವಾನಿಗಳು ಕೂಡ ಅಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಆಚೆ ಹಾಕಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಅಡಿಗೆ ಮನೆಗೆ ಬಳಸುವಂತಹ ವಸ್ತುಗಳನ್ನು ಅಲ್ಲಿ ಮಾರಾಟ ಮಾಡ್ತಾಯಿದ್ರು. ನೋಡಿ ಕಾಣಿಸ್ತಾ ಇದೆ ಅಲ್ವಾ. ನನಗೆ ಮುದ್ದೆ ಕೋಲು ಇರಲಿಲ್ಲ ಮನೆಯಲ್ಲಿ. ಸೊ ಮುದ್ದೆ ಕೋಲನ್ನು ನಾನು ಅಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೆ. ಮುದ್ದೆ ಕೋಲನ್ನು ತಗೊಂಡು ನಂತರ ನೋಡಿ ಅಲ್ಲಿ ವಿವಿಧ ರೀತಿಯಾದಂತಹ ಜ್ಯುವೆಲ್ಲರಿಗಳನ್ನು ಇಟ್ಟಿದ್ದಾರೆ. ಹಾಗೆ ನೋಡಿ ಇಲ್ಲಿ ಬಳೆಗಳು ಕೂಡ ಕಾಣಿಸ್ತಾ ಇದೆ. ಮತ್ತು ನೋಡಿ ಇಲ್ಲಿ ಹಾಗೆ ನೋಡ್ತಾ ಇದ್ದರೆ ನೋಡಿ ಇಲ್ಲಿ ಎಲ್ಲ ರೀತಿಯಾದಂತಹ ಸ್ಲಿಂಗ್ ಬ್ಯಾಗ್ಗಳು, ವ್ಯಾನಿಟಿ ಬ್ಯಾಗುಗಳು, ಹಾಗೆ ಬ್ಯಾಕ್ ಪ್ಯಾಕ್ಗಳು
ಪ್ರತಿಯೊಂದು ಬ್ಯಾಗ್ಗಳು ಕೂಡ ಇಲ್ಲಿ ಸಿಗುತ್ತೆ. ನಾನು ಒಂದು ಬ್ಯಾಗನ್ನು ನೋಡಿದೆ. ಹಾಗೆ ಮುಂದೆ ನೋಡ್ಕೊತಾ ಬಂದರೆ ನೋಡಿ, ಅಲ್ಲಿ ಅಕ್ಕಪಕ್ಕ ಜ್ಯುವೆಲರಿ ಶಾಪ್ಗಳು ಕೂಡ ಇದೆ, ಅಂದರೆ ಗ್ಯಾರಂಟಿ ಜ್ಯುವೆಲರಿ ಶಾಪ್ಗಳು. ಹಾಗೆ ಕೆಳಗಡೆ ಡ್ರ್ಯಾಗನ್ ಫ್ರೂಟ್ಸ್ ಮಾರ್ತಾ ಇದ್ದಾರೆ. ಹಾಗೆ ವಾಲ್ ಹ್ಯಾಂಗರ್ಗಳು ಕೂಡ ಅಲ್ಲಿ ಸಿಗಬಹುದು. ಹಾಗೆ ಮುಂದಕ್ಕೆ ನೋಡ್ತಾ ಹೋದರೆ ಅಲ್ಲಿ ವೆರೈಟಿಯಾಗಿ ಜಾಕೆಟ್ಸ್ಗಳು ಮತ್ತು ಹಾಗೆ ಹೆಣ್ಮಕ್ಳಿಗೆ ಬೇಕಾದಂಥ ಚೌರಿ ಕೂದಲು ಅದು ಕೂಡ ಅಲ್ಲಿ ಇದೆ ನೋಡಿ. ಹಾಗೆ ನೋಡಿ ಮ್ಯಾಟ್ಗಳು ಮತ್ತು ಚಿಕ್ಕ ಚಿಕ್ಕ ಟವಲ್ಗಳು, ಹಾಗೆ ಮತ್ತು ಅಕ್ಸೆಸರೀಸು, ಮತ್ತು ನೋಡಿ ಎಲ್ಲ ರೀತಿಯಾದಂತಹ ಲಗೇಜ್ ಬ್ಯಾಗ್ಗಳು, ಕಾಲೇಜ್ ಬ್ಯಾಗುಗಳು, ಸ್ಕೂಲ್ ಬ್ಯಾಗುಗಳು, ಹಾಗೆ ಅಕ್ಕಪಕ್ಕ ಪ್ರತಿಯೊಂದು ಐಟಮ್ಗಳನ್ನು ಕೂಡ ಮಾರ್ತಾರೆ. ಇಲ್ಲಿ ಇಂತಹ ವಸ್ತು ಸಿಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ವಸ್ತುಗಳು ಮನೆಗೆ ಬೇಕಾದಂಥ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮುಂದಕ್ಕೆ ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದೀವಿ ನೋಡಿ, ಅಲ್ಲಿ ಪೂಜಾ ಪೀಠಗಳು ಅಂತ ಅಂದರೆ ಸಿಲ್ವರ್ ಪಾಲಿಶ್ ಕಲರ್ನಲ್ಲಿ ಚಿಕ್ಕದ್ರಿಂದ ಹಿಡಿದು ದೊಡ್ಡದಾದಂತಹ ಎಲ್ಲ ರೀತಿಯ ಪೂಜೆ ಮಾಡುವಂತಹ ಪೀಠಗಳು ಕೂಡ ಇದೆ. ಹಾಗೆಯೇ ಲಕ್ಷ್ಮಿಯನ್ನು ಕೂರಿಸೋದಕ್ಕೆ ಕಮಲದ ಹೂವಿನ ಆಕಾರದಲ್ಲಿ ಮಾಡಿರ್ತಕ್ಕಂತಹ ಬೌಲುಗಳನ್ನು ನಾವು ಅಲ್ಲಿ ನೋಡಬಹುದು. ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ವರಮಹಾಲಕ್ಷ್ಮಿಯ ಹಬ್ಬವನ್ನು ಮಾಡ್ತೀವಿ. ಹಾಗೆ ನೀವು ಬೆಂಗಳೂರಿನ ಯಾವುದೇ ಜಾಗದಲ್ಲಿ ಇದ್ದರೂ ಕೂಡ ನೀವು ಇಲ್ಲಿಗೆ ಬರಬೇಕು ಅಂತ ಅಂದರೆ ನಮ್ಮ ಈ ವಿಡಿಯೋದಲ್ಲಿ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಗೂಗಲ್ನ ಲಿಂಕನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡಿದ್ದೀವಿ. ನೀವು ಅದನ್ನು ಚೆಕ್ ಮಾಡಿಕೊಂಡು ಈ ಚಿಕ್ಕಪೇಟೆ ಮಾರ್ಕೆಟ್ಗೆ ಬರಬಹುದು. ಆ ಲಿಂಕನ್ನು ನೀವು ನಮ್ಮ ಚಾನಲ್ನ ಮೂಲಕ ನೀವು ನೋಡಿ ತಿಳ್ಕೊಬೋದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಅಲ್ಲಿ ವರಮಹಾಲಕ್ಷ್ಮಿ ಇರೋದರಿಂದ ರೆಡಿಮೇಡ್ ವರಮಹಾಲಕ್ಷ್ಮಿಯ ವಿಗ್ರಹಗಳು, ಎಲ್ಲ ರೀತಿಯ ವಸ್ತುಗಳು ಕೂಡ ನೋಡಿ, ಅಲ್ಲಿ ಎಲ್ಲ ವಸ್ತುಗಳು ಕೂಡ ಅಲ್ಲಿ ಸಿಗುತ್ತೆ. ಹಾಗೆ ಅಲ್ಲೇ ಸುತ್ತಾಡಿ ಕಾಲೆಲ್ಲ ನೋವಾಗೋಯ್ತು. ಹಾಗೆ ಸ್ವಲ್ಪ ಹೊಟ್ಟೆ ಕೂಡ ಹಸಿವಾಯಿತು. ಹಾಗೆ ಅಲ್ಲೇ ಇದ್ದಂತಹ ಅಂದರೆ ಚಾಟ್ಸ್ ಶಾಪಿಗೆ ಹೋದ್ವಿ. ಒಂದು ಪ್ಲೇಟು ದಹಿ ಪೂರಿ ಹಾಗೆ ಒಂದು ಪ್ಲೇಟು ಬೇಲ್ ಪೂರಿಯನ್ನು ಆರ್ಡ್ರ್ ಮಾಡಿಕೊಂಡು ಇಬ್ಬರು ಸ್ನ್ಯಾಕ್ಸನ್ನು ತಿಂದ್ವಿ. ಬೇಲ್ ಪೂರಿ ಮತ್ತು ದಹಿ ಪೂರಿ ತುಂಬಾ ಚೆನ್ನಾಗಿತ್ತು. ಅದಾದ ಮೇಲೆ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಮುಂದಕ್ಕೆ ಅಕ್ಕಪಕ್ಕ ನೋಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಇನ್ನು ನಾವು ಹೋಗ್ತಾ ಇರುವಂತಹ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಸೀರೆಗಳು, ಆಮೇಲೆ ಡ್ರೆಸ್ಗಳು, ಲೆಹಂಗಾಗಳು, ಗೌನ್ಸ್ಗಳು, ಪ್ರತಿಯೊಂದು ವಸ್ತುಗಳು ಕೂಡ ಅಲ್ಲಿ ಸಿಗುತ್ತೆ. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಕಾಣಿಸ್ತಾ ಇದೆಯಲ್ಲ, ಏನು ಕಾಣಿಸ್ತಾ ಇದೆ ಹೇಳಿ, ಸುದರ್ಶನ್ ಸಿಲ್ಕ್ ಸೀರೆಗಳಿಗೆ ಹೆಸರುವಾಸಿ, ಅಂದರೆ ಚಿಕ್ಕಪೇಟೆಯಲ್ಲಿ ವೆರಿ ಫೇಮಸ್ಸು ಮತ್ತು ತುಂಬಾ ಡಿಸ್ಕೌಂಟ್ ಸಿಗುವಂತಹ
ಶಾಪು ಅಂತ ಅಂದರೆ ಸುದರ್ಶನ್ ಸಿಲ್ಕ್ ಸ್ಯಾರೀಸು. ಹಾಗೆ ನಾವು ಹಬ್ಬಕ್ಕೆ ಸೀರೆನ ಪರ್ಚೇಸ್ ಮಾಡೋದಕ್ಕೋಸ್ಕರ ಸುದರ್ಶನ್ ಸಿಲ್ಕ್ ಸ್ಯಾರೀಸ್ ಒಳಗಡೆ ಬಂದ್ವಿ. ಹಾಗೆ ಅಲ್ಲಿ ಡ್ರೀಮ್ ಕ್ಯಾಚರ್ಸ್ ಕೂಡ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ನೋಡಿದ್ವಿ. ನೋಡಿ ಆದಮೇಲೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಸೊ ನಾನು ಕೂಡ ಅದನ್ನು ತಗೊಳ್ಳಿಲ್ಲ. ಹಾಗೆ ಮುಂದಕ್ಕೆ ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ನಾವು ಶಾಪಿಂಗ್ ಮಾಡಿದ್ಮೇಲೆ ಮನೆಗೇನಾದರೂ ತರಕಾರಿ ಬೇಕು ಅಂದರೆ ಪಕ್ಕದಲ್ಲೇ ಮಾರ್ಕೆಟ್ ಇದೆ, ಮಾರ್ಕೆಟ್ಗೆ ಹೋಗಿ ತರಕಾರಿಯನ್ನು ಕೂಡ ನಾವು ಪರ್ಚೇಸ್ ಮಾಡ್ಕೋಬೋದು. ಹಾಗೆ ನಮ್ಮ ಶಾಪಿಂಗು ಇಲ್ಲಿಗೆ ಮುಗೀತು. ಹಾಗೆ ನೀವು ಮರೀದೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವು ಕೂಡ ಆದಷ್ಟು ಬೇಗ ಚಿಕ್ಕಪೇಟೆಗೆ ಬಂದಿಲ್ಲ ಅಂತ ಅಂದರೆ ನೀವು ಚಿಕ್ಕಪೇಟೆಗೆ ಬಂದು ನಿಮಗೆ ಏನೇನು ಬೇಕೋ ಎಲ್ಲ ವಸ್ತುಗಳನ್ನು ತೊಗೊಳ್ಳಿ. ಹಾಗೆ ನೀವು ಏನು ವಸ್ತುಗಳನ್ನು ತೊಗೊಂಡ್ರೆ ಅನ್ನೋದನ್ನು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಮಗೆ ಕಮೆಂಟ್ಸನ್ನು ಮಾಡಿ. ಹಾಗೆ ನಮ್ಮ ಈ ಚಾನಲ್ಗೆ ಒಂದು ಲೈಕನ್ನು ಮಾಡಿ, ಹಾಗೆ ಶೇರನ್ನು ಮಾಡಿ. ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾವು ನಮ್ಮ ಶಾಪಿಂಗನ್ನು ಮುಗಿಸಿ ಮನೆಯ ಕಡೆಗೆ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫ್ರೆಂಡ್.